ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಒಂದು ರೆಸಿಪಿ ನಾನ್ ವೆಜ್ ರೆಸಿಪಿ ತೋರಿಸಾತೀನಿ. ಭಾಳ ಜನ ನನಗೆ ಕೇಳಿದ್ರು ನಾನ್ ವೆಜ್ ರೆಸಿಪೀಸು ತೋರಿಸ್ರಿ ಅಂತ. ಸೊ ಅದಕ್ಕೆ ನಾನು ಇವತ್ತು ಅದನ್ನು ಶೇರ್ ಮಾಡತ್ತೀನಿ. ಇದು ಗೀ ರೋಸ್ಟ್ ಮಾಡಾದೆ, ನಾನು ಚಿಕನ್ ಗೀ ರೋಸ್ಟ್. ಇಲ್ಲಿ ನಾನು ಒಂದು ಸ್ವಲ್ಪ ಜೀರಿಗೆ ಸೋಂಪು ತೊಗೊಂಡಿನಿ, ಆಮೇಲೆ ಒಂದೆರಡು ಕಾಳು ಮೆಂತ್ಯ ಕಾಳು ತೊಗೊಂಡಿನಿ, ಆಮೇಲೆ ಕೊತ್ತಂಬರಿ ಬೀಜ ಅಂದರೆ ಧನಿಯಾ. ಇದನ್ನು ಒಂದು ಸ್ವಲ್ಪ ಚಕ್ಕೆ ಒಂದೆರಡು ಸ್ಲೈಸ್ ತೊಗೊಂಡ್ರೆ ಸಾಕಾಗುತ್ತೆ. ಆಮೇಲೆ ಒಂದೆರಡು ಲವಂಗ. ನಾನು ಮೆಣಸು ಆಮೇಲೆ ಹಾಕ್ಕೊಳತ್ತೀನಿ, ಪೌಡ್ರ್ ಮಾಡಿದ್ದೆ, ಇದಕ್ಕೆ ಇಲ್ಲಿ ಹಾಕ್ಕೊಂಡಿಲ್ಲ. ಆಮೇಲೆ ಒಂದು ಸ್ವಲ್ಪ ಟೇಸ್ಟಿಗೆ ಇರಲಿ ಅಂತ ನಾನು ಎಳ್ಳು ಯೂಸ್ ಮಾಡೀನಿ. ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಆಮೇಲೆ ಇಲ್ಲಿ ಬ್ಯಾಡಗಿ ಮೆಣ್ಸಿಕಾಯಿ ಹಾಕ್ಕೊಂಡಿನಿ. ನೀವು ಬೇಕಂದ್ರೆ ಅದ್ರ ಜೊತೆ ಗುಂಟೂರು ಮೆಣ್ಸಿಕಾಯೂ ಹಾಕ್ಕೋಬೋದು ನಿಮ್ಮ ಖಾರಕ್ಕೆ. ನಾನು ಇಲ್ಲಿ ಕಲರ್ ಸಂಬಂಧ ಅಷ್ಟೇ ಇದನ್ನು ಹಾಕ್ಕೊಂಡಿನಿ. ಇಷ್ಟು ಹಾಕ್ಕೊಂಡು ಇದನ್ನು ಡ್ರೈ ರೋಸ್ಟ್ ಮಾಡಿ ಇದು ಆರಾಕ್ ಬಿಡಬೇಕು. ಆರಿದ ಮೇಲೆ ಇದನ್ನು ಫೈನ್ ಪೇಸ್ಟ್ ಮಾಡ್ಕೋಬೇಕು, ನುಣ್ಣಗೆ ಪೇಸ್ಟ್ ಮಾಡ್ಕೊರಿ. ಅದು ಪೇಸ್ಟ್ ಮಾಡ್ಕೊಳ್ವಾಗ ಅದ್ರ ಜೊತೆ ಒಂದು ಸ್ವಲ್ಪ ಶುಂಠಿ ಆಮೇಲೆ ಬೆಳ್ಳುಳ್ಳಿ, ನಿಮ್ಗೆ ಎಷ್ಟು ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡ್ಕೊಂಡು ನೀವು ಹಾಕ್ಕೊಂಡ್ರಿ ಅದನ್ನು ಗ್ರೈಂಡ್ ಮಾಡ್ಕೊಂಡು ಸೈಡಿಗೆ ಇಟ್ಕೊರಿ. ಇದು ರೆಸಿಪಿನ ಗೀ ರೋಸ್ಟ್. ನೀವು ಗೀ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಆಗುತ್ತೆ, ಗೀ ರೋಸ್ಟ್ ಅನ್ನಿಸ್ಕೋತೈತಿ. ಸೊ ನಾನು ಇಲ್ಲಿ ಗೀ ಹಾಕ್ಕೊಂಡಿನಿ, ತುಪ್ಪ ಹಾಕ್ಕೊಂಡಿನಿ. ಅದಾದಮೇಲೆ ನಾನು ಆಲ್ರೆಡಿ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಜಾಸ್ತಿ ಏನೂ ಹಾಕಿಲ್ಲ. ನಾನು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿನಿ, ಮೊಸರು ಹಾಕ್ಕೊಂಡಿನಿ, ಆಮೇಲೆ ಉಪ್ಪು ಖಾರ ನಿಮ್ಗೆ ಎಷ್ಟು ಬೇಕಷ್ಟು, ಆಮೇಲೆ ಹಲ್ದಿ ಪೌಡರ್ ಇಷ್ಟು ಹಾಕ್ಕೊಂಡು ನಾವು ಒಂದು ಹಾಫ್ ಆನ್ ಅವರ್ ಫ್ರಿಜ್ ಒಳಗೆ ಇಟ್ಕೊಂಡಿದ್ದೆ. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಇಟ್ಕೋಬೋದು. ಫಸ್ಟ್ ನಾನು ಇಲ್ಲಿ ಗೀ ಒಳಗೆ ಹಿಂಗೆ ಫ್ರೈ ಮಾಡ್ಕೊಳತ್ತೀನಿ, ಜಾಸ್ತಿ ಇಲ್ಲ, ಲೈಟಾಗಿ ಒಂದೆರಡು ಸ್ಪೂನ್ ನಾನು ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿನಿ. ಅದು ನೋಡಿದ್ರಲ್ಲ ನೀರು ಬಿಟ್ಕೊಳ್ಳುತ್ತೆ, ಹಂಗೊಂದು ಸ್ವಲ್ಪ ನೀರು ಬಿಟ್ಕೊಂಡು ಡ್ರೈ ಆದಮೇಲೆ ಅದನ್ನು ತಕ್ಕೋಬೇಕು. ಅದಾದಮೇಲೆ ನಾನು ಸಣ್ಣಗೆ ಕರಿಬೇವು ಹಚ್ಚಿಟ್ಕೊಂಡಿನಿ, ದೊಡ್ಡದು. ನೀವು ಹಂಗೂ ಹಾಕ್ಬೋದು. ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದನ್ನು ಕರಿಬೇವು ಹಾಕ್ಕೊಂಡು ಒಂದು ಫ್ರೈ ಮಾಡ್ಕೊರಿ. ಅದಾದಮೇಲೆ ನೀವೇನು ರುಬ್ಬಿಟ್ಕೊಂಡಿರ್ತಾರಲ್ಲ ಅದು ಪೇಸ್ಟ್ ಈ ರೀತಿ ಬಂದಿರುತ್ತೆ, ಅದು ಫೈನ್ ಪೇಸ್ಟ್ ಆಗಬೇಕು. ಅದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊರಿ. ಅದಾದಮೇಲೆ ನಿಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇಲ್ಲಿ ಪೆಪ್ಪರ್ ಪೌಡ್ರ್ ಯೂಸ್ ಮಾಡತ್ತೀನಿ. ಇದು ಪೆಪ್ಪರ್ ರೋಸ್ಟ್ ಅಂದ್ರೆ ಗೀ ಪೆಪ್ಪರ್ ರೋಸ್ಟ್ ಅಂತೀವಲ್ಲ ಆ ರೀತಿ. ಜಾಸ್ತಿ ಪೆಪ್ಪರ್ ನಾನು ಹಾಕಿಲ್ಲ, ಯಾಕಂದ್ರೆ ಮಕ್ಕಳು ತಿನ್ನುವಂಥದ್ದು. ಸೊ ನಾವು ಲೈಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಅದೆಲ್ಲ ಮಿಕ್ಸ್ ಮಾಡ್ಕೊರಿ. ಅದಾದಮೇಲೆ ಒಂದು ಸ್ವಲ್ಪ ಮಿಕ್ಸರ್ ಜಾರ್ ಒಳಗೆ ಏನಾದರೂ ಉಳಿದಿರುತ್ತಲ್ಲ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇಷ್ಟು ಹಾಕ್ಕೋಬೋದು. ಇದಾದಮೇಲೆ ಅದನ್ನು ಲಿಡ್ ಮುಚ್ಕೊಂಡು ಒಂದು 10 ಮಿನಿಟ್ಸ್. ಇದು ನಾನು ಬೋನ್ಲೆಸ್ ಚಿಕನ್ ತೊಗೊಂಡಿನಿ. ಸೊ ನಿಮಗೆ 6 to 8 ಮಿನಿಟ್ಸ್ ಸಾಕಾಗುತ್ತೆ, ಯಾಕಂದ್ರೆ ನಾವು ಮುಂಚೆನೇ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ವಿ. ನೋಡಿರಿ ಈ ರೀತಿ ಅದು ಬಾಯ್ಲಿಂಗ್ ಎಲ್ಲ ಮುಗಿದ್ಮೇಲೆ ಈ ರೀತಿ ಕಾಣ್ತೈತಿ. ಇದು ನಮ್ಮ ಚಿಕನ್ ರೆಡಿ ಆಗೈತಿ. ಇದರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ನೀವು ಇದನ್ನು ಸರ್ವ್ ಮಾಡ್ಬೋದು. ಅನ್ನ, ಟೊಮೆಟೊ ಸಾಂಬಾರು, ರಸಮ್ ಅದ್ರ ಜೊತೆ ಇದು. ಇಲ್ಲಾಂದ್ರೆ ನೀವು ಹಿಂಗೆ ತಿನ್ನೋಕ್ಕೂ ಭಾಳ ಟೇಸ್ಟ್ ಇರುತ್ತೆ. ನೋಡಿರಿ, ನೀವು ನಾನ್ ವೆಜ್ ಲವರ್ಸ್ ಯಾರ್ಯಾರು ಅದರಿ ಟ್ರೈ ಮಾಡಿರಿ, ಹೆಂಗೆ ಬಂದಿತ್ತು ಅಂತ ಹೇಳ್ರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.